2,000 ಜನಕ್ಕಿಂತ ಹೆಚ್ಚು ಜನ ಭಕ್ತಾದಿಗಳಿಗೆ ಪ್ರಸಾದ ರೆಡಿ ಆಗ್ತಾರೋ ತಾವೆಲ್ಲ ಗಮನಿಸ್ತಾ ಇದ್ದೀರಾ. ಎಲ್ಲಿ ಅಂತ ಕೇಳೋದಾದ್ರೆ ಜಡೆಮಾಯಸಂದ್ರದ ಹತ್ರ ಇರ್ತಕ್ಕಂಥ ಆನಡ್ಗು ಗ್ರಾಮದಲ್ಲಿ ಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಿಜವಾಗ್ಲೂ ಒಂದು ಭಾಳ ಅದ್ಭುತವಾದಂಥ ದಿನ ಅಂತ ಹೇಳ್ಬೋದು. ನಿಜವಾಗ್ಲೂ ಭಾಳ ಖುಷಿ ಆಗ್ತಾಯಿದೆ ನನಗೆ. ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಬರೋಬ್ಬರಿ ಒಂದು 2,000 ಜನಕ್ಕಿಂತ ಹೆಚ್ಚು ಜನ ಭಕ್ತಾದಿಗಳಿಗೆ ಪ್ರಸಾದ ರೆಡಿ ಆಗ್ತಾರೋ ತಾವೆಲ್ಲ ಗಮನಿಸ್ತಾ ಇದ್ದೀರಾ. ಎಲ್ಲಿ ಅಂತ ಕೇಳೋದಾದರೆ ಜಡೆಮಾಯಸಂದ್ರದ ಹತ್ರ ಇರ್ತಕ್ಕಂಥ ಆನಡ್ಗು ಗ್ರಾಮದಲ್ಲಿ ಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷ ಕೂಡ ಜನಸ್ನೇಹಿ ಆಶ್ರಮದ ವತಿಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಪರವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ, ದೇವರ ದರ್ಶನ ಮಾಡುವಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಇಲ್ಲಿಂದ ಹೋಗುತ್ತೆ. ಅದು ನಮ್ಮ ಭಾಗ್ಯ ಅಂತ ಭಾವಿಸ್ತೀನಿ. ವಿಶೇಷವಾಗಿ ನಮ್ಮ ಆಕಾಶ್ ಭಟ್ರು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಪಾಪ ರಾತ್ರಿಯಿಂದನೂ 2-3 ಗಂಟೆಯಿಂದನೂ ತರಕಾರಿ ಕಟ್ ಮಾಡ್ತಾನೆ ಇದ್ದೀರಾ, ಐಟಮ್ಗಳನ್ನ ರೆಡಿ ಮಾಡ್ತಾನೆ ಇದ್ದೀರಾ. ತುಂಬ ಅದ್ಭುತವಾಗಿ ಆ ಪರಿಮಳ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಜಡೆಮಾಯಸಂದ್ರದ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಸ್ಥರ ಆಶೀರ್ವಾದ, ಅವರ ಒಂದು ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ. ವಿಶೇಷವಾಗಿ ಆನಡ್ಗು ಗ್ರಾಮದಲ್ಲಿ ಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವ ನೋಡಲಿಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಈ ಪ್ರಸಾದ ಅಲ್ಲಿರ್ತಕ್ಕಂಥ ಎಲ್ಲರೂ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಧರ್ಮಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಅಲ್ಲಿಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಿಗಲಿ. ಆನಡ್ಗು ಗ್ರಾಮದ ಕೆಂಪಮ್ಮ ದೇವಿಯ ಆಶೀರ್ವಾದ ಎಲ್ರಿಗೂ ಸಿಗಲಿ, ಒಳ್ಳೆಯದಾಗಲಿ ಎಲ್ರಿಗೂ. ಭಾಳ ಸಂತೋಷ. ಇವತ್ತು ಕೆಂಪಮ್ಮ ದೇವಿಯ ದರ್ಶನ ಪಡ್ಕೊಂಡು ನಿಜವಾಗ್ಲೂ ಸಂತೋಷ ಆಗ್ತಾಯಿದೆ. ಅವರ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಾವು ಪಾಲ್ಗೊಳ್ತಾ ಇರೋದು, ಜೊತೆಗೆ ಆ ಕೆಂಪಮ್ಮ ದೇವಿಯ ಅವರಿಂದ ನಮಗೆ ಈ ರೀತಿಯ ಒಂದು ಅನುಗ್ರಹ ಆಗಿರೋದು ನಮ್ಮ ಎಷ್ಟೋ ಜನ್ಮದ ಪುಣ್ಯ ಅಂತ ಭಾವಿಸ್ತಾ, ಸೊ ಅವರ ಪಾದಗಳಿಗೆ ನಮಸ್ಕಾರ ತಿಳಿಸ್ತಾ ಇಲ್ಲಿಂದನೇ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತೀನಿ. ಒಳ್ಳೆಯದಾಗಲಿ, ನಮಸ್ಕಾರ. ನನ್ನ ಹೆಸರು ಆಕಾಶ್ ಅಂತ, ಮಾಲೂರು. GSP ಕ್ಯಾಟ್ರಿಂಗ್ ನಮ್ಮದು. ಸುಮಾರು ಕಡೆ ಮಾಡಿದ್ರಿ ಪ್ರೋಗ್ರಾಮು. ಇಲ್ಲಿ ಮಾಡಿದ್ರೆ ಏನೋ ಒಂಥರ ಖುಷಿ, ನೆಮ್ಮದಿ, ಮನಸ್ಸಿಗೆ ತುಂಬ ಖುಷಿ ಆಗ್ತೈತೆ. ದಿನಾಗಲಿ 150 ಜನಕ್ಕೆ ಊಟ ಡೈಲಿ ಸೇವೆ ಮಾಡ್ತಾರೆ ಯೋಗೇಶ್ ಅಣ್ಣ ಅವರು. ಎಲ್ಲೆಲ್ಲೋ ಏನಿಗೋ ವೇಸ್ಟ್ ಮಾಡ್ತೀರಿ, ಬಂದು ಇಲ್ಲಿ ಸ್ವಲ್ಪ ಸಹಾಯ ಮಾಡಿ ಬಡವರಿಗೆ ಸ್ವಲ್ಪ ಬೆಳೆಸಿ. ತುಂಬ ಕಷ್ಟ ಆಗುತ್ತೆ ಇಲ್ಲಿ ಪಾಪ ಅವರು ಇದು ಮಾಡೋಕ್ಕೆ. ತುಂಬ ಖುಷಿ ಆಗ್ತೈತೆ, ಡೈಲಿ ಸೇವೆ ಮಾಡ್ತಾರೆ ಅವರು. ಇವತ್ತು ಸುಮಾರು 2,000 ಜನಕ್ಕೆ ಅನ್ನದಾನ ಯೋಗೇಶ್ ಅಣ್ಣ ಅವ್ರು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅವ್ರ ದೇವರು ಒಳ್ಳೇದು ಮಾಡಲಿ.
ಯಜಮಾನ್ರೆ ಇಸ್ಕೊಳ್ರಿ ಕೇಸರಿ ಬಾತ್ ಬೇಡವಾ ನಿಂಗೆ? ಕೇಸರಿ ಬಾತ್ ತಗೊಳ್ಳಿ. ಹಾಯ್ ಗಾಯ್ಸ್, ಏನು ಅನಿಸುತ್ತೆ ಕೆಮ್ಮಮ್ಮ ಜಾತ್ರೆಗೆ ಬಂದು? ಫುಲ್ಲು ಸುಸ್ತು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಿನ್ಗೆ ಬೇಕಂದ್ರೆ ಪಾನ್ ಕಾರ್ಡ್ ಹೋಗಿಸ್ಕೊ, ಪಾನ್ ಕಾರ್ಡ್ ಕೊಡ್ತಾವ್ರೆ. ಈ ಸಲ ಕಪ್ ನಮ್ದು. ಈ ಸತಿ ಪ್ಲೇಟ್ ಕೊಡು, ಈ ಸತಿ ವಾಟರ್ ಬಾಟ್ಲ್ ಕೊಡು.